ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನಮ್ಮ ಇವತ್ತಿನ ವ್ಲಾಗಲ್ಲಿ ನಾವು ಮತ್ತು ಸಿಹಿ ಮುದ್ದು ಎಲ್ಲರೂ ಸೇರಿ ನಮ್ಮ ದೊಡ್ಡಪ್ಪನ ಮನೆಗೆ ತೊಟ್ಲು ಶಾಸ್ತ್ರ ಇದೆ, ಅಲ್ಲಿಗೆ ಹೋಗ್ತಾ ಇದ್ವಿ. ಅದ್ರದ್ದು ವ್ಲಾಗು. ಸೊ ನಮ್ಮ ಸಿಹಿ ಮುದ್ದವರು ಅಳ್ತಾ ಇದ್ದಾರೆ, ನಾವೆಲ್ಲರೂ ರೆಡಿ ಆಗ್ತಿದ್ರೆ ಬಿಟ್ಬಿಟ್ಟು ಹೋಗ್ತೀವಿ ಅಂತ. ಅಲ್ವಮ್ಮ? ಅಳ್ತಿದೀಯಾ? ಕೈ ತೆಗಿ ಬಾಯಿಂದ, ಕೈ ತೆಗಿ ಪಾಪು. ಹಾಂ, ಅಲ್ಲಿ ಹಾಯ್ ಮಾಡು, ಹಾಯ್ ಮಾಡು, ಅಲ್ಲಿ ಹಾಯ್ ಹೇಳು. ಹಾಯ್ ಸಿಹಿ ಮುದ್ದೋರೆ, ಹಾಯ್ ಹಾಯ್ ಮಾಡುವ. ನಾನು ಮತ್ತು ನಮ್ಮ ಸಿಹಿ ಮುದ್ದು ಬೇಗ ರೆಡಿ ಆದ್ವಿ. ಶೋಭಾ ರೆಡಿ ಆಗೋ ತನಕ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಅದಾಗಿದ್ಮೇಲೆ ನನ್ನ ತಮ್ಮ ಆಟೋ ತರ್ತೀನಿ, ಎಲ್ಲರೂ ಒಂದೇ ಸಲ ಹೋಗೋಣ ಅಂತ ಹೇಳ್ದ. ಹಾಗಾಗಿ ಎಲ್ಲರೂ ಕೂಡ ಆಟೋದಲ್ಲಿ ಹೊರಟ್ವಿ. ಅತ್ತೆರು, ನಾವು, ರೇಖಾ ಇಲ್ಲ, ಶೋಭಾ ಎಲ್ಲರೂ ಕೂಡ. ನಮ್ಮ ಚಿಕ್ಕಪ್ಪ ಹಿಂದೆಗಡೆ ಗಾಡಿಯಲ್ಲಿ ಬರ್ತಾ ಇದ್ದಾನೆ, ಮತ್ತು ಮುಂದೆ ಇನ್ನೊಂದು ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ. ಸೊ ಎಲ್ಲರೂ ಆಟೋ ಹತ್ತಿದ ತಕ್ಷಣ ಎಲ್ಲರೂ ವೀಡಿಯೋ ಮಾಡಲ್ವಾ, ವ್ಲಾಗ್ ವೀಡಿಯೋ ಮಾಡಲ್ವಾ ಅಂತ ಹೇಳ್ತಾಯಿದ್ರು. ಹಾಗಾಗಿ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಎಲ್ಲರೂ ಹಾಯ್ ಹಾಯ್ ಅಂತ ಹೇಳ್ತಾಯಿದ್ರು. ಇದು ನನ್ನ ಚಿಕ್ಕಮ್ಮ, ಮತ್ತು ಈ ಕಡೆ ಇರೋದು ನನ್ನ ಕಸಿನ್ ಸಿಸ್ಟರು. ಸೊ ನಮ್ಮ ಚಿಕ್ಕಪ್ಪಂಗೆ ಒಂದು ಬಿಸ್ಕೆಟ್ ತೊಗೊಡು, ಸಿಹಿಗೆ ಅಳ್ತಾ ಇದ್ದಾಳೆ ಅಂತ ಹೇಳಿದ್ವಿ. ಅವರು ಆಯಿತು ತಗೊಡ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡು ಹಿಂಗೆ ಆಟೋಕ್ಕೆ ಎಸೆಯೋದಕ್ಕೆ ಹೋದ್ರು. ಅದು ಕೆಳಗಡೆ ಬಿದ್ದೋಯ್ತು. ಸರಿ ಅಂತೇಳಿ ಆಟೋ ನಿಲ್ಲಿಸಿ ನನ್ನ ತಮ್ಮ ಹೋಗ್ಬಿಟ್ಟು ಎತ್ಕೊಂಡು ಬಂದ. ಅಲ್ಲಿ ನೋಡಿ ಎಸೆಯೋಕ್ಕೂ ಕೆಳಗಡೆ ಬಿದ್ದಾಯಿತು. ಸೊ ನನ್ನ ತಮ್ಮ ಬೈಕೊಂಡು ಆಟೋ ನಿಲ್ಲಿಸಿ ಆಮೇಲೆ ಹೋಗಿ ಎತ್ಕೊಂಡ್ಬಂದು ಕೊಟ್ಟ ಕೈಗೆ. ಸೊ ಒಂದಷ್ಟು ಮಾತಾಡ್ಕೊತ, ಆಟ ಆಡ್ಕೊತ, ಫನ್ ಮಾಡ್ಕೊತ ಮನೆ ತಲುಪಿದ್ವಿ. ಸೊ ಮನೆಯಲ್ಲೇ ತೊಟ್ಲು ಶಾಸ್ತ್ರ ಎಲ್ಲ ಮುಗಿಸ್ಕೊಳ್ಳೋಣ, ಶಾಸ್ತ್ರಗಳೆಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಕರೆದಿದ್ರು. ಸೊ ಪಾಪುನ ಫಸ್ಟು ಮನೆ ತುಂಬಿಸ್ಕೊಳ್ಳೋಣ ಅನ್ನೋದೊಂದಿರುತ್ತಲ್ಲ, ಹಾಗಾಗಿ ಸೊ ಮನೆಯಲ್ಲಿ ತೊಟ್ಲು ಎಲ್ಲ ರೆಡಿ ಮಾಡಿ, ಅರ್ಶಿನ ಕುಂಕುಮ ಕೊಡಲಿಕ್ಕೆ ತಟ್ಟೆಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರು. ಆಮೇಲೆ ಫಸ್ಟು ಒಂದು 12 ಜನದ ಕೈಯಲ್ಲಿ ತೊಟ್ಲು ಪೂಜೆನ ಮಾಡಿಸ್ಬಿಟ್ಟು ಆನಂತರ ಮಗುನ ತೂಗಿಸೋದು ಮತ್ತು ಹಾಲು ಕುಡಿಸೋದು ಅದೆಲ್ಲ ಶಾಸ್ತ್ರಗಳಿರುತ್ತಲ್ಲ, ಅದನ್ನೆಲ್ಲ ಮಾಡಿದ್ರು. ನಾನು ಎಕ್ಸ್ಪ್ಲೈನ್ ಮಾಡಲೇಬೇಡ ಅಂತ ಯೋಚನೆ ಮಾಡ್ತಿದ್ದೀನಿ, ಯಾಕಂದರೆ ಆಲ್ರೆಡಿ 2 ತೊಟ್ಲು ಶಾಸ್ತ್ರದ್ದು ವ್ಲಾಗ್ನ ನಾನು ಹಾಕಿದ್ದೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನಮ್ಮ ಕಡೆ ಹೇಗೆ ಮಾಡ್ತೀವಿ ಏನು ಅಂತ ಅನ್ನೋದೆಲ್ಲ. ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡಲೇಬೇಡ ಅಂತ. ಎಕ್ಸ್ಪ್ಲೈನ್ ಮಾಡಿದರೆ ಏನಂತಂದರೆ, ಇವಾಗ ನಾವೆಲ್ಲ ಹೊಸ ಪೀಳಿಗೆಯವರು ಹಳೆ ಕಾಲದವರು ಹೇಗೆ ಮಾಡ್ತಿದ್ರು ಏನು ಅನ್ನೋದನ್ನು ನಾವು ತಿಳ್ಕೊಂಡಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಜನ್ರೇಷನ್ ನಾವು ಮಾಡುವಾಗ ನಮಗೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನನಗೆ ಇದೊಂದು ಹೆಲ್ಪ್ ಆಗ್ತಿದೆ. ಎಲ್ಲರೂ ತುಂಬ ಜನ ಹೇಳ್ತಿದ್ರು ಹೆಂಗೆ ಮಾಡಬೇಕು ಏನು ಅಂತ ಗೊತ್ತಿರಲ್ಲ, ಈ ಥರ ನೀನು ಈಗ ವೀಡಿಯೋ ಮಾಡಿ ಹಾಕೋದು ಹೆಲ್ಪ್ ಆಗುತ್ತೆ, ನಮಗೂ ಬೇಕಂದಾಗ ನೋಡ್ಕೊಬೋದು ಹೆಂಗೆ ಮಾಡಿದ್ರು ಏನು ಮಾಡಿದ್ರು ಅಂತ ಅನ್ನೋದನ್ನ ಅಂತೆಲ್ಲ ಹೇಳ್ತಾಯಿದ್ರು ಸುಮಾರು ಜನ. ಸೊ ಅದಕ್ಕೋಸ್ಕರ ಇದೊಂದು ಅಷ್ಟೇ. ಸೊ ತೊಟ್ಲಿಗೆ ಪೂಜೆ ಮಾಡಿದ್ದಾಯಿತು. 12 ಜನ, ಅವ್ರು 12 ಜನಕ್ಕೆ ಕುಂಕುಮ ಕೂಡ ಕೊಡ್ತಾರೆ. ಸೊ ಫಸ್ಟು ನಮ್ಮ ಕಡೆ ನಿಮಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರೋ ಹಂಗೆ ಫಸ್ಟ್ ಗುಂಡ್ಕಲ್ಲನ್ನು ತೊಟ್ಲಲ್ಲಿ ಹಾಕಿ ಅದು ಪೂಜೆ ಮಾಡಿ ಅದನ್ನು ಕೆಳಗಡೆ 3 ಸಲ ಬೀಳಿಸಿ ಆನಂತರ ಮಗುನ ತೊಟ್ಲಿಗೆ ಹಾಕೋದು. ಸೊ ಆ ರೀತಿ ಶಾಸ್ತ್ರನ ಮಾಡ್ತಾಯಿದ್ದಾರೆ. ಮತ್ತು ಪಾಪುಗೆ ಎತ್ತಮ್ಮ ಅಂದರೆ ಸಂಧ್ಯಾ ಅವರ ಅಮ್ಮ ಹಾಲು ಕೊಡಿಸ್ತಾರೆ, ಮತ್ತು ಸೋದರ ಮಾವನ ಕೈಲಿ ಕೂಡ ಹಾಲು ಕುಡಿಸ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಅವರನ್ನು ಕೂರಿಸ್ಬಿಟ್ಟು 5 ಜನ ಶಾಸ್ತ್ರನ ಮಾಡಿ ಆನಂತರ ಹಾಲು ಕುಡಿಸೋ ಶಾಸ್ತ್ರನ ಮಾಡಿದ್ರು. ಹಾಲು ಅಟ್ಟೋದು ಅಂತ ಹೇಳ್ತಾರೆ ನಮ್ಮ ಕಡೆ. ಒಳ್ಳೆಯಲ್ಲಿ ಹಾಲನ್ನ ಹಾಕ್ಕೊಂಡು ಮಗುಗೆ ಹಾಲು ಕುಡಿಸೋದು. ಸೊ ಅದೊಂದು ಶಾಸ್ತ್ರನ ಮಾಡಿದರು. ಪಾಪು ಅಂತೂ ಮುದ್ದಾಗಿ ಚಬ್ಬಿ ಥರ ಇದ್ದ. ನಾನು ಆಲ್ಮೋಸ್ಟ್ ಅವನನ್ನು ಜಾಸ್ತಿ ಕವರ್ ಮಾಡಲ್ಲ, ಯಾಕಂದರೆ 1 ವರ್ಷ ತುಂಬ ತನಕ ಮಕ್ಕಳಿಗೆ ಬೇಗ ದೃಷ್ಟಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎಲ್ಲೂ ಕೂಡ ಯಾವುದೋ ಒಂದು ಸ್ಟೇಟಸ್ ಆಗಲಿ, ವಾಟ್ಸಪ್ ಸ್ಟೇಟಸ್ ಆಗಲಿ ಎಲ್ಲೂ ಕೂಡ ಮಗು ಮುಖನ ರಿವೀಲ್ ಮಾಡಿರಲ್ಲ. ಮನೆಗೆ ಹೋದವ್ರು ಅಷ್ಟೇ ನೋಡಿರ್ತಾರೆ. ಸೊ ಆದಷ್ಟು ನಾನು ಅವನ ಮುಖನ ಕವರ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ದೃಷ್ಟಿ ಆಗ್ತದೆ. ಮೊದಲೇ ಚಬ್ಬಿ ಥರ ಇದ್ದಾನೆ, ದೃಷ್ಟಿ ಆಗುತ್ತೆ ಅನ್ನೋ ಕಾರಣಕ್ಕೆ. ನಮ್ಮ ಪಾಪಗೂ ಕೂಡ ಹಂಗೆ ಆಗ್ಬಿಟ್ಟಿತ್ತು. ನಮ್ಮ ಸಿಹಿ ಮುದ್ದಿಗೆ ತುಂಬಾ ದೃಷ್ಟಿ ಆಗ್ಬಿಟ್ಟಿತ್ತು. ನಾನು ಮುಂಚೆನೇ ಹಾಕ್ಬಿಟ್ಟು ಹಾಗಾಗಿ ಕಂಟ್ರೋಲ್ ಮಾಡ್ತೀನಿ ಅವನ ಮುಖನ ಆದಷ್ಟು, ವೀಡಿಯೋ ಮಾಡೋದನ್ನು ತಪ್ಪಿಸೋದಕ್ಕೆ. ಓಕೆನಾ. ಸೊ ಇವಾಗ ಇಲ್ಲಿ ನಾನು ಆಗಲೇ ಹೇಳ್ದಂಗೆ 9 ಜನ ಶಾಸ್ತ್ರನ ಮಾಡಿ ಗುಂಡ್ಕಲ್ಲನ್ನು ಮೊದಲು ತೊಟ್ಲಲ್ಲಿ ಹಾಕಿ ತೂಗ್ಬಿಟ್ಟು ಅದನ್ನು ಕೆಳಗಡೆ ಬೀಳಿಸ್ತಾರೆ. 3 ಸಲ ಮಾಡ್ತಾರೆ ಆ ರೀತಿ. ಅದಾಗಿದ್ಮೇಲೆ ಮಗುನ ತೊಟ್ಲಲ್ಲಿ ಮಲಗಿಸಿ ತೂಗೋದು.
ತೊಟ್ಲಲ್ಲಿ ಮಲಗಿಸಿದ ತಕ್ಷಣವೇ ಉಳ್ಕೊಂಡು ಎದ್ದೇ ಬಿಟ್ಟ ಒಂದೇ ಸರಿಗೆ. ಸೊ ಒಂದು ತೊಟ್ಲು ಶಾಸ್ತ್ರ ಎಲ್ಲ ಆಯಿತು. ಇವಾಗ ಅವರ ಅಮ್ಮ ಅವಳಿಗೆ ಗಿಫ್ಟ್ ಅಂದರೆ ಪಾಪುಗೆ ಗಿಫ್ಟ್ ತರಬೇಕಲ್ವ, ಅದ್ರ ಬದಲು ಪಾಪು ಏನು ಇವಾಗ ಏನೂ ಹಾಕ್ಕೊಳ್ಳಲ್ವಲ್ಲ, ಹಂಗಾಗಿ ಅವ್ರಿಗೆ ತಂದುಬಿಡೋಣ ಅಂದ್ಬಿಟ್ಟು ಅವಳಿಗೇ ನೆಕ್ಲೆಸ್ನ ಮಾಡಿಸಿದ್ರು. ಆ ಗಿಫ್ಟನ್ನು ಕೊಡ್ತಾಯಿದ್ರು. ಹೆಣ್ಮಕ್ಳಿಗಾದರೆ ನಾವು ಏನು ಬೇಕಾದರೂ ಒಡವೆಗಳನ್ನ ಮಾಡಿಸ್ಬೋದು, ಏನಾದರೂ ಮಾಡ್ಬೋದು. ಮಕ್ಕಳಿಗೆ ಗಂಡು ಮಕ್ಳಿಗೇನು ಒಂದು ಕುತ್ತಿಗೆಗೆ ಚೈನ್ ಮಾಡಿಸ್ಬೋದು, ಒಂದು ಬ್ರೇಸ್ಲೆಟು, ಒಂದು ರಿಂಗು ಅಷ್ಟೇ. ಆದರೆ ಹೆಣ್ಮಕ್ಳಿಗೆ ಎಷ್ಟೆಲ್ಲ ವೆರೈಟೀಸ್ ಮಾಡಿಸ್ಬೋದು. ಸೊ ಅದಕ್ಕೆ ಇನ್ನೇನು ಅವ್ನು ಹಾಕ್ಕೊಳ್ಳೋದು ಇಲ್ಲ ಅಲ್ಲ, ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಇವಾಗ ಚಿಕ್ಕ ಮಗು ಆಗಿರೋದ್ರಿಂದ. ಅದಕ್ಕೋಸ್ಕರ ಅವಳಿಗೆ ಮಾಡಿಸಿದ್ರೆ ಹೆಲ್ಪ್ ಆಗುತ್ತೆ, ಅವಳು ಹಾಕ್ಕೊಬೋದು ಅಂತಂದ್ಬಿಟ್ಟು ಅವಳಿಗೆ ಮಾಡಿಸಿದ್ರು. ಸೊ ಅವಳು ಅದನ್ನು ಅಲ್ಲೇ ಹಾಕ್ಕೊಂಡ್ಲು ಕೂಡ. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಚೌಟ್ರಿಗೆ ಹೊರಟ್ವಿ ಅಲ್ಲಿಂದ. ಮತ್ತು ಅದೇ ಆಟೋನ ಹತ್ಕೊಂಡು ಚೌಟ್ರಿಗೆ ಹೊರಟ್ವಿ. ಫಂಕ್ಷನ್ ಇದ್ದಿದ್ದು ಬಂದು ಮಿನಿ ಪೊಲೀಸ್ ಭವನ್, ಅಂದರೆ ಪೊಲೀಸ್ ಭವನ್ ಪಕ್ಕದಲ್ಲೇ ಮಿನಿ ಪೊಲೀಸ್ ಭವನ್ ಇದೆ, ಅಲ್ಲಿ ಫಂಕ್ಷನ್ ಇದ್ದಿದ್ದು. ಸೊ ಅಲ್ಲೂ ಕೂಡ ಆಟೋದಲ್ಲೇ ಹೊರಟ್ವಿ ಎಲ್ಲರೂ ಕೂಡ. ಇಲ್ಲಿ ಎಲ್ಲ ಮುಗಿಸ್ಕೊಂಡು ರೇಖಾ ಡ್ಯೂಟಿ ಮುಗಿಸ್ಕೊಂಡು ಹಾಗೆ ಬರ್ತೀನಿ ಅಂತ ಹೇಳಿದ್ಲು. ಅವಳಿಗೆ ನೈಟ್ ಡ್ಯೂಟಿ ಇತ್ತು, ಹಾಗಾಗಿ ಅವಳು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದಾಳೆ. ಸೊ ಸಿಕ್ತು ಚೌಟರಿ. ಸೊ ಎಂಟ್ರೆನ್ಸ್ ಇದು, ಅಂದರೆ ಪೊಲೀಸ್ ಭವನು, ಮಿನಿ ಪೊಲೀಸ್ ಭವನ್ ಎರಡೂ ಅಕ್ಕಪಕ್ಕನೇ ಇರೋದು. ಫ್ರಂಟ್ ಸೈಡಲ್ಲಿ ಒಂದು ಮದುವೆ ನಡೀತಾ ಇತ್ತು, ನಾರ್ಮಲ್ ಪೊಲೀಸ್ ಭವನ್ ಏನಿದೆ ಅಲ್ಲಿ ಮದುವೆ ನಡೀತಾ ಇತ್ತು. ಹಿಂದೆಗಡೆ ಇದ್ದಿದ್ರಲ್ಲಿ ನಮ್ಮದು ಫಂಕ್ಷನ್ ಇದ್ದಿದ್ದು. ಸೊ ನೋಡಿ ಇಲ್ಲಿ ಮದುವೆ ನಡೀತಾ ಇದೆ, ಈ ಕಡೆ ದೊಡ್ಡ ಚೌಟ್ರಿ ಏನಿದೆ ಅಲ್ಲಿ ಮದುವೆ ನಡೀತಾ ಇದೆ. ಸೊ ಹಿಂದೆಗಡೆ ನಮ್ಮದು ಫಂಕ್ಷನ್ ಇದ್ದಿದ್ದು. ಸೊ ಅಲ್ಲಿಗೆ ಹೋಗಿ ತಲುಪಿದ್ವಿ. ಎಲ್ಲರೂ ಹೋಗಿ ಅಲ್ಲಿಗೆ ತಲುಪಿದ್ದಾಯಿತು. ಗಾಡಿಯಲ್ಲಿ ಹೋಗೋರು, ಕಾರಲ್ಲಿ ಬಂದವರು, ನಾವು ಆಟೋದಲ್ಲಿ ಬಂದವರು ಎಲ್ಲರೂ ಕೂಡ ಬಂದಿಲ್ಲಿ ಸೇರಿದ್ವಿ. ಈಗ ರೇಖಾ ಕೂಡ ಬಂದಳು, ಅವಳದು ಗಾಡಿ ಹೋಗ್ತಾ ಇದೆ ನೋಡಿ ಅಲ್ಲಿ. ಸೊ ಅವಳು ಕೂಡ ಬಂದಿದ್ದಾಯಿತು. ಇಲ್ಲಿ ಪಾರ್ಟಿ ಹಾಲ್ ಇರೋದು. ವೆಲ್ಕಮ್ ಟು ಅವರ್ ನೇಮಿಂಗ್ ಸೆರ್ಮನಿ. ಸೊ ನಾವು ಹೋಗಿದ ತಕ್ಷಣ ಫಸ್ಟ್ ಮಾಡಿದ ಕೆಲಸ ಅಂದರೆ ತಿಂಡಿ ತಿನ್ನೋದು. ತಿಂಡಿಗೆ ಇಡ್ಲಿ, ಸಾಂಬಾರು, ಪೊಂಗಲ್, ಚಟ್ನಿ ಮತ್ತು ಸ್ವಲ್ಪ ಕೇಸರಿಬಾತ್ ಸ್ವೀಟ್ ಅಂತ, ಹಾಗೆಯೇ ಉದ್ದಿನ ವಡೆ ಇತ್ತು. ಸೊ ತಿಂಡಿ ಮುಗಿಸ್ಕೊಂಡ್ವಿ. ಆನಂತರ ಟೀ ಕಾಫಿ ಕುಡಿಯೋರು ಕುಡಿದ್ರು, ನಾವೇನು ಟೀ ಕಾಫಿ ಕುಡಿಲಿಲ್ಲ. ಅಲ್ಲಿಂದ ಫಂಕ್ಷನ್ ಹಾಲಿಗೆ ಬಂದ್ವಿ. ನಾವೆಲ್ಲರೂ ರೆಡಿಯಾಗಿದ್ದರಿಂದ ಸಿಹಿ ನೋಡ್ತಾ ಇದ್ಲು, ಒಬ್ಬರೂ ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ. ನಮ್ಮ 3 ಜನನೇ ನೋಡ್ಕೊಳ್ತಾ ಇದ್ಲು. ನನ್ನ ಹತ್ರಗಂತೂ ಹೊರಗಡೆ ಸುತ್ತಿಸ್ತೀನಿ ಅನ್ನೋ ಕಾರಣಕ್ಕೆ ನನ್ನ ಹತ್ರನೇ ಬರ್ತಾಯಿದ್ಲು. ಜಾಸ್ತಿ ಕಾಣಿಸ್ಬೇಕಂತೆ ವಿಡಿಯೋದಲ್ಲೆಲ್ಲ, ಅದಕ್ಕೆ ಇವನ್ನ ಮಾತ್ರನೇ ಝೂಮಲ್ಲಿ ಮಾಡ್ತಾ ಇರೋದು. ಆಯ್ತಾ ನೋಡಿಲ್ಲಿ ಫಂಕ್ಷನ್ ಮನೆಗೆ ಬಂದ್ರೆ ಜಗಳಾಡೋದು ಮುಗಿಯಲ್ಲ ಅಂತ ವಿಡಿಯೋ ಮಾಡ್ತಾನೆ. ಬೈಕ್ ಆದ್ರೂ ಸ್ವಲ್ಪ ನೆಟ್ಟಿ ಸೆಂಟಿಮೆಂಟ್. ಇವರಿಬ್ರು ತಿರ್ಗಾಡ್ತಾವ್ರೆ. ನಾವು ಕಸಿನ್ಸ್ ಎಲ್ಲರೂ ಒಟ್ಟಿಗೆ ಸೇರೋದೇ ಅಪರೂಪ, ಹಾಗಾಗಿ ಎಲ್ಲರೂ ಸೇರಿದಾಗ ಒಂದಷ್ಟು ಫನ್ ಅಂತೂ ಮಾಡೇ ಮಾಡ್ತೀವಿ. ಸೊ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಳ್ಳೋಣ, ರೀಲ್ಸ್ ಮಾಡೋಣ ಅಂತ ಆ್ಯಕ್ಚುಲಿ ಅಂದ್ಕೊಂಡ್ವಿ. ಬಟ್ ರೀಲ್ಸ್ ಮಾಡಲಿಕ್ಕಾಗಿಲ್ಲ, ಫೋಟೋಸ್ ಅಂತೂ ತೊಗೊಂಡ್ವಿ. ನನ್ನ ತಮ್ಮ, ನನ್ನ ಅಕ್ಕನ ಮಗ ಎಲ್ಲರೂ ನಮ್ಮ ಸಿಹಿನ ಗೋಳಿಕೊಂಡ್ರು, ಅಂದರೆ ಅಷ್ಟಿಷ್ಟು ಗೋಳಿಕೊಂಡಿಲ್ಲ, ಅವಳನ್ನ ಅಳಿಸೋದಕ್ಕೆ ನೋಡ್ತಾಯಿದ್ರು ಎಲ್ಲರೂ ಸೇರಿಕೊಂಡು. ಎಲ್ಲರೂ ಫೋನಲ್ಲಿ ಮುಳುಗಿದ್ದಾರೆ, ರೀಲ್ಸ್ ಹುಡುಕ್ತಾ. ಇವರೆಲ್ಲ ಎಷ್ಟು ಗೋಳು ಇಕ್ಕೊಂತಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್. ಇವನ್ನ ಹೆಂಗ ಬೂಡು ಮಂಜ. ಸೊ
ಸೊ ಇಲ್ಲಿ ಪಾಪುಗೆ ಫೋಟೋಶೂಟ್ ಮಾಡಿಸ್ತಾ ಇದ್ರು. ಹಾಗೆ ವಿಜೇಂದ್ರಂದು ಮತ್ತು ಸಿಂಧುದು ಕೂಡ ಫೋಟೋಶೂಟ್ಸ್ ಎಲ್ಲ ಮಾಡ್ಕೊತಾ ಇದ್ರು. ನೋಡಲಿಕ್ಕೆ ಕ್ಯೂಟ್ ಆಗಿತ್ತು. ಅವನು ಎಷ್ಟು ಮುದ್ದಾಗಿ ಆಟಾಡ್ತಾ ಇದ್ದ. ಸೊ ಒಂದಷ್ಟು ನಾನು ವಿಡಿಯೋನ ಮಾಡಿಕೊಂಡೆ. ಜಾಸ್ತಿ ಫೋಟೋಸ್ ತೆಗಿಯೋಕ್ಕೆ ಹೋಗಿಲ್ಲ, ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಸೊ ನಾವು ಒಂದಷ್ಟು ನಮ್ಮ ಸಿಹಿಗೆ ಕೆಳಗಡೆ ಒಂದಷ್ಟು ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಅದರದ್ದೆಲ್ಲ ಒಂದಷ್ಟು ವಿಡಿಯೋನ ಮಾಡಿಕೊಂಡೆ ನಾನು ಕೂಡ. ಹಾಗೆ ನಾವು ಫೋಟೋ ಸೆಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಬರೋ ತನಕ ಆಶಾ ಶ್ರುತಿ ಇಬ್ಬರು ಕೂಡ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಡ್ತಾಯಿದ್ರು. ಅಂದರೆ ಮನೆಯಲ್ಲೇ ಎಲ್ಲ ಥರ ಶಾಸ್ತ್ರಗಳೆಲ್ಲ ಮುಗ್ದಿದ್ದರಿಂದ ಇಲ್ಲಿ ಬಂದಿದ್ದು ನೆಂಟರಿಗೆಲ್ಲ ಮುತ್ತೈದರಿಗೆ ಅರ್ಶಿನ ಕುಂಕುಮ ಕೊಟ್ಟು ತಾಂಬೂಲನ ಕೊಡ್ತಾಯಿದ್ರು. ಸೊ ತುಂಬಾ ಜನ ಬಂದಿದ್ದರು, ತುಂಬಾ ರಿಲೇಟಿವ್ಸ್ ಬಂದಿದ್ದರು. ಎಲ್ಲರನ್ನೂ ಮಾತಾಡ್ಸೋಷ್ಟೊತ್ತಿಗೆ ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಹಾಗೆ ಇವಾಗ ನೇಮಿಂಗ್ ಸೆರೆಮನಿ ಕೂಡ ಸ್ಟಾರ್ಟ್ ಆಗ್ತಾಯಿದೆ. ಎರಡೂ ಕಡೆ ಫ್ಯಾಮಿಲಿಯವರು ಸೇರಿಕೊಂಡು ನೇಮ್ನ ರಿವೀಲ್ ಮಾಡಿದ್ರು. ಅಂದರೆ ಸಿಂಧು ಮನೆ ಫ್ಯಾಮಿಲಿ ಹಾಗೆ ವಿಜೇಂದ್ರ ಫ್ಯಾಮಿಲಿ ಅಂದರೆ ನನ್ನ ದೊಡ್ಡಪ್ಪನ ಫ್ಯಾಮಿಲಿ ಇಬ್ಬರು ಕೂಡ ಸೇರಿ ನೇಮ್ನ ರಿವೀಲ್ ಮಾಡಿದ್ರು. ನೇಮ್ ಅಂತೂ ಕ್ಯೂಟ್ ಆಗಿದೆ, ತುಂಬಾ ಚೆನ್ನಾಗಿದೆ ಹೆಸರು. ಏನು ಹೇಳಿ ನೇಮು? ಲಿಶಾಂತ್. ಕಾಲ್ ಮೀ ಲಿಶಾಂತ್. ತುಂಬಾ ಚೆನ್ನಾಗಿದೆ. ಪಾಪು ಎಷ್ಟು ಮುದ್ದಾಗೆ ಚೆಬ್ಬಿ ಆಗಿದ್ದಾನೋ ನೇಮ್ ಕೂಡ ಹಾಗೇ ಮುದ್ದಾಗಿದೆ. ಲಿಶಾಂತ್ ಚೆನ್ನಾಗಿದೆ ನೇಮು. ಸೊ ನೇಮಿಂಗ್ ಸೆರೆಮನಿ ಮುಗೀತು. ಇವಾಗ ನೆಕ್ಸ್ಟು ಇನ್ನು ಫೋಟೋ ಸೆಕ್ಷನ್ಸ್ ಆಗುತ್ತೆ. ಸೊ ಎರಡೂ ಮನೆ ಕಡೆ ಫ್ಯಾಮಿಲಿಯವರು ತುಂಬಾ ಖುಷಿ ಪಡ್ತಾಯಿದ್ರು, ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಎಲ್ಲರಿಗೂ ಒಂದು ಖುಷಿ ಇರುತ್ತಲ್ಲ, ಸೊ ತುಂಬಾ ಖುಷಿಪಟ್ಟರು ಎಲ್ಲರೂ ಕೂಡ. ಸೊ ಇದು ಫುಲ್ಲು ಫ್ಯಾಮಿಲಿ, ಎರಡೂ ಮನೆ ಕಡೆಯಿಂದ ಫುಲ್ ಫ್ಯಾಮಿಲಿ ಇದ್ದಾರೆ. ಇದು ನನ್ನ ದೊಡ್ಡಪ್ಪನ ಫುಲ್ ಫ್ಯಾಮಿಲಿ. ಈ ಕಡೆ ದೊಡ್ಡಮ್ಮ ಆಸಾ ಶ್ರುತಿ, ಈ ಕಡೆ ವಿಜೇಂದ್ರ ದೊಡ್ಡಪ್ಪ ಮತ್ತು ಶ್ರುತಿಯವರ ಹಸ್ಬೆಂಡು ಮತ್ತು ಮಗು ಇದ್ದಾರೆ. ತುಂಬಾ ಖುಷಿಯಾಯಿತು. ಶ್ರುತಿಯವರ ಹಸ್ಬೆಂಡು ಹೇಳ್ತಾಯಿದ್ರು, ನಂದು ವಿಡಿಯೋ ನೋಡಿದ್ರಂತೆ, ಅಂದರೆ ಅವ್ರ ಮಗನ ಬರ್ಡೇ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಅದನ್ನು ನೋಡಿದ್ರಂತೆ, ತುಂಬಾ ಖುಷಿಪಟ್ಟರು. ಚೆನ್ನಾಗಿ ಮಾಡಿದ್ದೀರಾ ಅಂತ ಎಲ್ಲ ಹೇಳಿದ್ರು. ನನಗಂತೂ ಖುಷಿಯಾಯಿತು. ಅಂದರೆ ಅವರು ಎಷ್ಟು ಬ್ಯುಸಿ ಇರ್ತಾರಲ್ಲ, ಅವರ ಬ್ಯುಸಿ ಟೈಮಲ್ಲಿ ನಾನು ಹಾಕಿದ್ದು ಒಂದು ವೀಡಿಯೋನ ನೋಡಿದಾರಲ್ಲ ಅಂತ ಅಂದ್ಬಿಟ್ಟು ನಂಗೆ ಖುಷಿ ಆಯಿತು. ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಆ್ಯಕ್ಚುಲಿ ಅಂದರೆ ನೀವು ತುಂಬಾ ಚೆನ್ನಾಗಿ ಎಲ್ಲದನ್ನೂ ಕವರ್ ಮಾಡಿದ್ದೀರಾ, ನಂಗೆ ಗೊತ್ತೇ ಆಗಲಿಲ್ಲ ನೀವು ವೀಡಿಯೋ ಮಾಡಿದ್ದು ಅಂತೆಲ್ಲ ಹೇಳಿದ್ರು. ಸೊ ನನಗೆ ಖುಷಿ ಆಯಿತು ಅವ್ರು ಹೇಳಿದ್ದೆಲ್ಲ ಕೇಳಿ. ಆಮೇಲೆ ಓಕೆ ಅಂತ ಅಂದ್ಬಿಟ್ಟು ಅಂದೆ. ಅವರು ರಿಂಗನ್ನ ಗಿಫ್ಟ್ ಮಾಡಿದ್ರು ಪಾಪುಗೆ. ಸೊ ಇದು ಶ್ರುತಿಯವರ ಅತ್ತಿಗೆ, ಆ ಕಡೆ ಇರೋದು ಶ್ರುತಿಯವರ ಅತ್ತಿಗೆ, ಅವರ ಮಾವ ಮತ್ತು ಅವ್ರ ಅತ್ತಿಗೆ ಹಸ್ಬೆಂಡು. ಇದು ಬಂದು ಈ ಕಡೆ ಸಿಹಿ ಪಪ್ಪುನ ಎತ್ಕೊಂಡಿರೋದು ಸವಿತಕ್ಕ ಅಂತೇಳಿ ನನ್ನ ಕಸಿನ್ ಸಿಸ್ಟರ್ ಊರ್ಗಿತ್ತಿ ಅವರು. ಅವರಿಗಂತೂ ನನ್ನ ವೀಡಿಯೋಗಳು ಹಾಕೋದಂದರೆ ತುಂಬಾ ಇಷ್ಟಪಡ್ತಾರೆ, ತುಂಬಾ ಖುಷಿ ಪಡ್ತಾರೆ ಕೂಡ. ಸೊ ನಾನು ಶೋಭಂದು ತೊಟ್ಲು ಶಾಸ್ತ್ರದ್ದು ವೀಡಿಯೋನ ಹಾಕಿಲ್ಲ, ಅದಕ್ಕೆ ಅವ್ರು ಕೇಳ್ತಾನೆ ಇರ್ತಾರೆ, ಯಾಕೆ ಅದನ್ನು ಹಾಕಿಲ್ಲ, ಹಾಕು ಅಂತ ಹೇಳಿ ಕೇಳ್ತಾನೆ ಇರ್ತಾರೆ. ಸೊ ಇದು ನಮ್ಮ ಅಕ್ಕನ ಫ್ಯಾಮಿಲಿ, ಅಕ್ಕ ಬಾವ ಮಕ್ಕಳು ಇದ್ದಾರೆ. ಮತ್ತು ಅದು ಮಹೇಶನ ಬಗ್ಗೆ ಹೇಳ್ತೀನಿ ನಾನು. ನನ್ನ ಕಸಿನ್ ಬ್ರದರ್ ಮಹೇಶು. ನಾನು ಇವನ ಬಗ್ಗೆ ಕೂಡ ಒಂದು ವ್ಲಾಗ್ನ ಹಾಕಿದ್ದೀನಿ, ಸೀತಾರಾಮ ಧಾರಾವಾಹಿಯಲ್ಲಿ ಮಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆ. ಸೊ ನಾನು ವ್ಲಾಗ್ ವೀಡಿಯೋ ಮಾಡ್ತಾ ಇರಲಿಲ್ಲ. ಸೊ ಎಲ್ಲರೂ ವ್ಲಾಗ್ ವೀಡಿಯೋ ಮಾಡು ಅಂತ ಹೇಳಿ ಮಾಡಿಸಿದ ವೀಡಿಯೋ ಇದು. ಎಲ್ಲರೂ ಹಾಯ್ ಅಂತ ಹೇಳ್ತಾಯಿದ್ರು. ವಾಯ್ಸ್ನ ಫುಲ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ, ಅದು ಸೈಡಲ್ಲಿ ಸ್ವಲ್ಪ ಮ್ಯೂಸಿಕ್ ಬರ್ತಾಯಿತ್ತು ಅಂತೇಳಿ. ಸೊ ಇಲ್ಲಿ ನನ್ನ ಅತ್ತೆರು, ನನ್ನ ತಂಗೀರು, ಮಹೇಶ, ನನ್ನ ಚಿಕ್ಕಮ್ಮ, ನನ್ನ ತಮ್ಮ ಎಲ್ಲ ಇದ್ದಾರೆ. ಸೊ ಎಲ್ಲರದ್ದು ಒಂದು ರೇಂಜಿಗೆ ಫೋಟೋಶೂಟ್ಸ್ ಮುಗೀತು. ಇದು ನಮ್ಮ ಅತ್ತೆದಿರು ಇಬ್ಬರು ಅತ್ತೆದಿರು ಫ್ಯಾಮಿಲಿ ಇದು. ಸೊ ಒಂದು ರೇಂಜಿಗೆ ಎಲ್ಲರ ಫೋಟೋಶೂಟ್ಸ್ ಇದು ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ಊಟದಲ್ಲಿ ಎಲ್ಲ ಡಿಶಸ್ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲ ತಿಂಡಿನೂ ಕೂಡ ತಿಂದ್ವಿ. ಎಲ್ಲ ಟೇಸ್ಟಿಯಾಗಿದ್ದರಿಂದ ಎಲ್ಲದನ್ನು ಕೂಡ ತಿಂದ್ವಿ. ಸ್ಪೆಷಲಾಗಿ ತೊಟ್ಲು ಶಾಸ್ತ್ರಕ್ಕೆ ಯಾವಾಗಲೂ ಕಜ್ಜಾಯ ಇದ್ದೇ ಇರುತ್ತೆ, ಅದ್ರ ಜೊತೆಗೆ ಇನ್ನೊಂದು ಸ್ವೀಟ್ ಅಂತೂ ಇರುತ್ತೆ. ಸೊ ಪೂರಿ ಎಲ್ಲದನ್ನು ಕೂಡ ತಿಂದ್ಬಿಟ್ಟು ವಾಪಸ್ ಮನೆಗೆ ಬಂದ್ವಿ. ಮನೆಯಲ್ಲಿ ಇವತ್ತು ಕೂಡ ಹಬ್ಬ ಇದ್ದಿದ್ದರಿಂದ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಎಲ್ಲ ದೇವಸ್ಥಾನಗಳಿಗೂ ಒಂದು ರೌಂಡ್ ಹೋಗಿ ಬಂದ್ವಿ. ಅದರದ್ದು ನಾನು ವ್ಲಾಗ್ ಸಪ್ರೇಟಾಗಿ ಆ್ಯಡ್ ಮಾಡ್ತೀನಿ. ಇಲ್ಲಿ ಜಸ್ಟ್ ಒಂದು ವೀಡಿಯೋ ಕ್ಲಿಪ್ನ ಹಾಕಿದ್ದೀನಿ ಅಷ್ಟೇ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಇವತ್ತು ಸೋಮವಾರ ಆಗಿದ್ದರಿಂದ ಅಪ್ಪ ಅನ್ನ ಸಾಂಬಾರು ತಿನ್ನಲ್ಲ, ಹಾಗಾಗಿ ರೊಟ್ಟಿ ಮಾಡಿಕೊಡು ಅಂತ ಹೇಳಿದ್ರು ಅಂದ್ಬಿಟ್ಟು ರಾಗಿ ರೊಟ್ಟಿ ಮಾಡಿದೆ. ಅಮ್ಮಂಗೂ ಹೆಂಗೂ ಬೆಳಗ್ಗೆಯಿಂದ ಸ್ವಲ್ಪ ರೈಸೇ ತಿಂದ್ಬಿಟ್ಟಿದ್ರು. ಇವತ್ತು ಅಮ್ಮನ ಫಂಕ್ಷನ್ಗೆ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ, ಮನೇಲೇ ಇದ್ರಲ್ಲ ರೈಸೇ ತಿಂದ್ಕೊಂಡ್ಬಿಟ್ಟಿದ್ರು. ಹಾಗಾಗಿ
ಕುಂಬಳಕಾಯಿ ಪಲ್ಯ ಮಾಡಿ, ರಾಗಿ ರೊಟ್ಟಿ ಮಾಡಿ ಅಪ್ಪಂಗೆ, ಅಮ್ಮಂಗೆ ಮತ್ತು ಅಜ್ಜಿ ತಾತ ಬಂದಿದ್ದರು, ಅತ್ತೆ ಬಂದಿದ್ದರು, ಅವ್ರಿಗೆಲ್ಲರಿಗೂ ಬಡಿಸ್ಬಿಟ್ಟು ಅಮ್ಮ ದೋಸೆಗೆ ನೆನೆಸಿಟ್ಟಿದ್ರು. ದೋಸೆ ಹಿಟ್ಟನ್ನು ಕೂಡ ರುಬ್ಬಿಟ್ಬಿಟ್ಟು ಎಲ್ಲದನ್ನು ಕ್ಲೀನ್ ಮಾಡಿ ಮುಗಿಸಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ 10:30 ಏನೋ ಆಯಿತು. ಸೊ ಇದಿಷ್ಟು ನಮ್ಮ ಫುಲ್ ಡೇ ವ್ಲಾಗ್ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟನ್ನು ಮಾಡಿ. ನಮ್ಮ ಈ ಫಂಕ್ಷನ್ ಬಗ್ಗೆ, ಪಾಪು ಬಗ್ಗೆ ಏನನ್ನಿಸ್ತು ಅನ್ನೋದನ್ನು ಒಂದು ಕಮೆಂಟ್ನ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮೀಟ್ ಮಾಡೋಣ ಮತ್ತೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.